ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನಮ್ಮ ಅತ್ತೆ ಮನೆಯಲ್ಲಿ ವಿಡಿಯೋ ಶೂಟ್ನ ಮಾಡ್ತಾ ಇದ್ದೀನಿ. ಅಕ್ಕ ಬಂದಿದ್ರು ಊರಿಂದ. ಅಕ್ಕ ಬಂದಿದ್ರು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಾವು ತಿಂಡಿಗೆ ಅಕ್ಕ ಚಿಕನ್ ಬಿರಿಯಾನಿ ಮಾಡ್ಕೊಂಬಿಡೋಣ ತಡಿ ಅಂತ ಹೇಳ್ಬಿಟ್ಟು ಅಕ್ಕನೇ ಎಲ್ಲ ಚಿಕನ್ ಬಿರಿಯಾನಿ ರೆಡಿ ಮಾಡ್ಕೊತಿದ್ರು. ಒಂದು ಕಡೆ ಈ ಚಿಕನ್ ಕೂಡ ತೆಗ್ದಿಟ್ಟಿದ್ದೀವಿ ಆಗ್ಲೇ. ಏನಕ್ಕಪ್ಪ ಅಂದರೆ ಮಧ್ಯಾಹ್ನ ಊಟಕ್ಕೆ ಕೈಮಾ ಉಂಡೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಬಿರಿಯಾನಿ ತಿಂಡಿಗೆ ಅಲ್ಲಿ ರೆಡಿ ಮಾಡಿದರು. ತಿಂಡಿ ತಿನ್ಕೊಂಡ್ವಿ ನಾವು ಕೂಡ. ತುಂಬಾ ಚೆನ್ನಾಗಿ ಬಂದಿತ್ತು. ಅಕ್ಕ ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಅಮ್ಮ ಕೂಡ ತಿಂಡಿ ತಿಂದರು, ಮತ್ತು ಅಪ್ಪ ಕೂಡ ತಿಂಡಿ ಬಂದರು. ನಾವು ಕೂಡ ತಿಂಡಿ ಹಾಕೊಂಡು ತಿಂತಾಯಿದ್ವಿ. ಆಮೇಲೆ ಮಕ್ಕಳು ಬೆಳಗ್ಗೆ ಬೇಡ ಅಂದರೆ ಆಮೇಲೆ ತಿಂತಿದ್ರು. ಈ ಕಡೆ ಅಮ್ಮ ಚಿಕನ್ಗೆ ಮಧ್ಯಾಹ್ನಕ್ಕೆ ಕೈಮಾ ಉಂಡೆ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ರು. ಆ ಕಡೆ ಅಮ್ಮ ಎಲ್ಲ ಚಿಕನ್ ಎಲ್ಲ ಮೂಳೆ ಇಲ್ದಂಗೆಲ್ಲ ನೀಟಾಗಿ ಕಟ್ ಮಾಡಿಕೊಡ್ಬೇಕಲ್ವ, ನಮ್ಮ ಮನೆಯಲ್ಲೇ ಮಾಡ್ಕೊತಾ ಇದ್ವಿ. ಅದಕ್ಕೆ ಆ ಥರ ಎಲ್ಲ ಮಾಡಿಕೊಡ್ತಿದ್ರು. ಹಾಗೆಯೇ ಎಲ್ಲರೂ ಮಟನ್ ಸಾಂಬಾರಿಂದು ಕೈಮಾ ಉಂಡೆ ಮಾಡ್ತಾರೆ. ತಡಿ ಇದೊಂಥರ ಬೇರೆ ಥರ ಮಾಡೋಣ, ಚಿಕನ್ದು ಒಂದ್ಸರಿ ಟ್ರೈ ಮಾಡೋಣ ತಡಿ ಅಂತ ಹೇಳಿಬಿಟ್ಟು ಅಮ್ಮ ಅಕ್ಕನೂ ಸೇರಿಕೊಂಡು ಚಿಕನ್ ಕೈಮಾ ಉಂಡೆ ಸಾಂಬಾರನ್ನ ಮಾಡ್ತಿದ್ರು. ಆದ್ರೂ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು ಮಾತ್ರ. ಟೇಸ್ಟೇನೂ ಇತ್ತು. ಯಾವುದೇ ರೀತಿ ಒಂದು ಉಂಡೆನೂ ಒಡಿದಂಗೆ ಚೆನ್ನಾಗೇ ಬಂದಿತ್ತು. ಎಷ್ಟು ನಮಗೆ ಬೇಕಾಯಿತು ಅಷ್ಟು ಮಾಡ್ಕೊಂಡಿದ್ವಿ. ಚೆನ್ನಾಗೇ ಬಂದಿತ್ತು. ಯಾವುದು ಕೆಲವು ಉಂಡೆ ಒಡ್ಕೊಂಬಿಡುತ್ತೆ ಅಂತೆ, ಆ ಥರ ಏನಿಲ್ಲ, ಚೆನ್ನಾಗಿತ್ತು. ಈ ಕಡೆ ಸುಹಾಸು ತಿಂಡಿ ತಿಂತಿದ್ದ ಬಿರಿಯಾನಿ ಕೈಮಾ ಉಂಡೆ. ಇಲ್ಲಿ ನಮ್ಮದು ಕೂಡ ಊಟ, ನಾನು ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ಅಲ್ಲಿದ್ದಾನಲ್ಲ ಅವನು ಅಕ್ಕನ ಮಗಳು. ಆಮೇಲೆ ನೈಟ್ ಊಟಕ್ಕೆ ಬಂದ್ಬಿಟ್ಟು ಮಟನ್ ಸಾಂಬಾರನ್ನ ಮಾಡ್ಕೊಂಡಿದ್ವಿ. ನೈಟ್ ಊಟಕ್ಕೆ ಮಟನ್ ಸಾಂಬಾರು, ಮುದ್ದೆ ಎಲ್ಲ ಇದ್ದು ನಾವು ಆಲ್ರೆಡಿ ಊಟ ಮಾಡಿ